ವೀಕ್ಷಕರೇ, ತಾವು ಗಮನಿಸಿರೋ ಹಾಗೆ 4 ದಿನಗಳಿಂದ ಪೇಟಿಎಂ ಬ್ಯಾನ್ ಆಗಿರೋ ಸುದ್ದಿ ಕೇಳ್ತಾ ಇದ್ದೀರಾ. ಯಾರೆಲ್ಲ ಪೇಟಿಎಂ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ದುಡ್ಡು ಕಳ್ಕೋಬಾರ್ದಂದರೆ ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ. ಎಲ್ಲಿ ನೋಡಿದ್ರು ಪೇಟಿಎಂ ಬ್ಯಾನ್ ಅಂತ ಸುದ್ದಿ. ನಿಜವಾಗ್ಲೂ ಪೇಟಿಎಂ ಬ್ಯಾನ್ ಆಗಿದೆಯಾ? ಇನ್ಮೇಲೆ ಪೇಟಿಎಂ ಅಕೌಂಟ್ನ ಯೂಸ್ ಮಾಡೋಕ್ಕಾಗಲ್ವಾ? ಇನ್ನು ನಮ್ಮ ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಫಾಸ್ಟ್ಯಾಗ್ ಮತ್ತು ವ್ಯಾಲೆಟ್ನಲ್ಲಿಟ್ಟಿರೋ ದುಡ್ಡನ್ನು ಏನು ಮಾಡೋದು? ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ನೋಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಮಾಹಿತಿ ಗೊತ್ತಾಗಲಿ. ಪೇಟಿಎಂ ನಿಜವಾಗ್ಲೂ ಬ್ಯಾನ್ ಆಗಿದೆಯಾ ಅಂತ ತಿಳ್ಕೊಕ್ಕೆ ಮೊದಲು, ಈ ಪೇಟಿಎಂ ಅಂಡರಲ್ಲಿ 2 ಕಂಪ್ನಿಗಳು ಬರುತ್ತೆ. ಒಂದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕು, ಇನ್ನೊಂದು 197 ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ 2 ಕಂಪ್ನಿಗಳು ಪೇಟಿಎಂ ಆ್ಯಪ್ ಜೊತೆ ಸೇರಿ ಕೆಲವೊಂದಷ್ಟು ಸರ್ವಿಸ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈಗ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನವರು ಉದಾಹರಣೆಗೆ ವ್ಯಾಲಿಟು, ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟು, ಫಾಸ್ಟ್ಯಾಗು ಈ ಎಲ್ಲ ಸರ್ವಿಸ್ನ ಕೊಡ್ತಾರೆ. ಹಾಗೆ ಈ 197 ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ನವರು ಕೂಡ ಕೆಲವೊಂದಿಷ್ಟು ಸರ್ವಿಸ್ನ ಕೊಡ್ತಾರೆ. ಉದಾಹರಣೆಗೆ ಇನ್ಶೂರೆನ್ಸು, ಮ್ಯೂಚುವಲ್ ಫಂಡು, ಪೇಟಿಎಂ ಮನಿ, ಪೇಟಿಎಂ ಪೋಸ್ಟ್ ಪೇಡು ಇವೆಲ್ಲ ಸರ್ವಿಸ್ನ ಕೊಡ್ತಾರೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನವರು ಬ್ಯಾಂಕಿಂಗ್ ನಿಯಮನ ಉಲ್ಲಂಘನೆ ಮಾಡಿರೋ ಕಾರಣಕ್ಕೋಸ್ಕರ ಈ ಬ್ಯಾನನ್ನು ಹೇರಿರುವಂಥದ್ದು. RBIನವರ ಗೈಡ್ಲೈನ್ಸ್ ಪ್ರಕಾರ 29 ಫೆಬ್ರವರಿ 2024ರಂದು ಬಂದಾಗುತ್ತೆ. ವ್ಯಾಲೆಟ್ನಲ್ಲಿಟ್ಟಿರೋ ದುಡ್ಡು, ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟ್ರಲ್ಲಿಟ್ಟಿರೋ ದುಡ್ಡು, ಹಾಗೆ ಫಾಸ್ಟ್ಯಾಗ್ನಲ್ಲಿಟ್ಟಿರೋ ದುಡ್ಡನ್ನು ನೀವು 29 ಫೆಬ್ರವರಿ ನಂತರ ನೀವು ಬಳಸ್ಬೋದು. ಬಟ್ ಅದಕ್ಕೆ ದುಡ್ಡನ್ನು ಆ್ಯಡ್ ಮಾಡೋಕ್ಕೆ ಬರೋಲ್ಲ. ಹಾಗೆ ಇನ್ನು ಪೇಟಿಎಂ ಆ್ಯಪ್ಗೆ ನೀವು ನಿಮ್ಮ ಬೇರೆ ಬ್ಯಾಂಕ್ ಇದ್ದರೆ ಅದನ್ನು UPI ಲಿಂಕ್ ಮಾಡಿಬಿಟ್ಟು ಅದನ್ನು ನೀವು ಬಳಸ್ಬೋದು. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಈ 197 ಕಮ್ಯುನಿಕೇಷನ್ ಅಂಡರಲ್ಲಿ ಏನೇನು ಬರುತ್ತಲ್ಲ ಎಲ್ಲ ಸರ್ವಿಸು ನಿಮಗೆ ಪೇಟಿಎಂ ಆ್ಯಪ್ನಲ್ಲಿ ಎಂದಿನಂತೆ ಸಿಗ್ತಾ ಇರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.